ಇವತ್ತು ನಾವು ಶಿಕ್ಷಣ ಇಲಾಖೆಗೆ ಆಯುಕ್ತರ ಸುಧಾಕರ್ ಸರ್ ಭೇಟಿ ಮಾಡಿ 2022ರಲ್ಲಿ ಎಕ್ಸಾಮ್ ಆಗಿರೋಂಥ ಒಂದು GPT ಪೋಸ್ಟ್ ಅಡಿಷ್ನಲ್ ಲಿಸ್ಟ್ ಇಲ್ಲಿವರೆಗೂ ಬಿಟ್ಟಿಲ್ಲ. ಸುಮಾರು ಒಂದು 650 ಜನ 650 ಪೋಸ್ಟ್ ಹಾಗೆ ಉಳ್ಕೊಂಡಿದೆ. ಅಡಿಷ್ನಲ್ ಲಿಸ್ಟ್ ಬಿಡಿ ಅಂತೇಳಿ ಸುಮಾರು ವರ್ಷದಿಂದ ಅಡಿಷ್ನಲ್ ಲಿಸ್ಟಿಗೆ ಡಿಪಾರ್ಟ್ಮೆಂಟ್ ಬಂದು ಕೇಳುವಂಥದ್ದಾಗಿದೆ. ಇಲ್ಲಿವರೆಗೂ ಅಡಿಷ್ನಲ್ ಲಿಸ್ಟ್ ಬಿಟ್ಟಿಲ್ಲ. ಸಪೋಸ್ ಇನ್ನೊಂದು 2-3 ದಿನದಲ್ಲಿ ಅಡಿಷ್ನಲ್ ಲಿಸ್ಟ್ ಬಿಡಲಿಲ್ಲ ಅಂತಂದರೆ ನಾವು ಇಲಾಖೆ ವಿರುದ್ಧ ದೊಡ್ಡ ಮಟ್ಟ ಹೋರಾಟ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಬಿಡಲ್ಲ ಈ ಒಂದು ಪೋಸ್ಟನ್ನು. ಯಾಕೆಂದರೆ 650 ಜನ ಫ್ಯಾಮಿಲಿ ಇದ್ದಾರೆ, ಅವರ ಭವಿಷ್ಯ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಇನ್ನೂ ನೋಟಿಫಿಕೇಷನಲ್ಲಿ ಪಾಸ್ ಆಗ್ತಾರಾ ಇಲ್ಲ ಅಂತಂದು ಗ್ಯಾರಂಟಿ ಇಲ್ಲ. ಮತ್ತು ಆ ಒಂದು ನೋಟಿಫಿಕೇಷನ್ ಬಿಟ್ಟರು ಇವ್ರು ಪಾಸ್ ಆಗಿರೋಂಥ ಸಬ್ಜೆಕ್ಟಲ್ಲಿ ನಂಬರ್ ಆಫ್ ಪೋಸ್ಟೇ ಇಲ್ಲ. ಡಿವೈಡ್ ಮಾಡಿದ್ರೆ ರಿಸರ್ವೇಷನ್ನು ಅಂತಂದರೆ ಒಂದು ಪೋಸ್ಟು ಸಿಗೋಲ್ಲ. ಆ ಎಕ್ಸಾಮ್ ಬರ್ಕೊಂಡು ಕ್ವಾಲಿಫೈ ಆಗಿ ಅಂತೇಳಿ ಇಂಡೈರೆಕ್ಟ್ಲಿ ಹೇಳೋಂಥದ್ದು. ಇದನ್ನು ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡಲ್ಲ. ಮ್ಯಾಕ್ಸಿಮಮ್ 2-3 ದಿನದಲ್ಲಿ ರಿಸಲ್ಟ್ಸ್ ಬಿಟ್ಟಿಲ್ಲ ಅಂದರೆ ಅಡಿಷ್ನಲ್ ಲಿಸ್ಟು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಈ ಮುಖಾಂತರ ಯಾರ್ಯಾರು ಅಡಿಷ್ನಲ್ ಲಿಸ್ಟಿಗೆ ವೆಯ್ಟ್ ಮಾಡ್ತೀರಾ ಎಲ್ಲರೂ ಇವ್ರನ್ನ ಕಾಂಟ್ಯಾಕ್ಟ್ ನಂಬರ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಒಂದು ಫ್ರೀಡಮ್ ಪಾರ್ಕಲ್ಲಿ ಇಲ್ಲಾಂದರೆ ಇಲ್ಲೇ ಶಿಕ್ಷಣ ಇಲಾಖೆ ಮುಂದೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಣ. ಇದು ಒಳ್ಳೆಯದಾಗಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.